ಯೆಹೋವನೇ ನನ್ನ ದೇವರೇ, ನಿನಗೆ ಸಮಾನನಾದ ದೇವರು ಯಾರು? ನಮ್ಮ ಹಿತಕ್ಕಾಗಿ ನೀನು ಮಾಡಿದ ಆಲೋಚನೆಗಳು, ಅದ್ಭುತ ಕಾರ್ಯಗಳು ಎಷ್ಟೋ ವಿಶೇಷವಾಗಿವೆ. ಅವುಗಳನ್ನು ವಿವರಿಸಿ ಹೇಳೋಣವೆಂದರೆ ಅಸಾಧ್ಯವೂ ಅವು ಅಸಂಖ್ಯಾತವಾಗಿವೆ. ಶನಿವಾರ 15 ಫೆಬ್ರವರಿ 2025 ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂತಹ ವೇದ ಭಾಗವು ದಾನಿಯೇಲನು 6ನೇ ಅಧ್ಯಾಯದ 14ನೇ ವಚನ. ರಾಜನು ಈ ಮಾತುಗಳನ್ನು ಕೇಳಿ ಬಹಳ ವ್ಯಸನಗೊಂಡು ದಾನಿಯೇಲನನ್ನು ತಪ್ಪಿಸಬೇಕೆಂದು ಮನಸ್ಸು ಮಾಡಿ ಇವನನ್ನು ಹೇಗೆ ರಕ್ಷಿಸಲಿ ಎಂದು ಸೂರ್ಯಾಸ್ತಮಾನದ ತನಕ ಪ್ರಯತ್ನಪಟ್ಟನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ದೇವರು ತಾನು ಅದ್ಭುತವನ್ನು ಮಾಡಬೇಕೆಂಬುದಾಗಿರುವಾಗ ಲೋಕದಲ್ಲಿರುವಂಥ ಎಂಥವರು ಕೂಡ ಸಹಾಯ ಮಾಡದೇ ಇರುವಂಥ ಸ್ಥಿತಿ ಇರುವಂಥದ್ದು. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ದೇವರೇ ರಕ್ಷಿಸುವನು. ಕರ್ತನಲ್ಲಿ ಪ್ರಿಯರೇ, ದಾನಿಯೇಲನು ಬಹಳವಾಗಿ ದೇವರ ಕೃಪೆಯನ್ನು ಹೊಂದಿದಂಥವನಾಗಿ, ಅರಸನು ಕೂಡ ಬಹಳವಾಗಿ ದಾನಿಯೇಲನನ್ನು ಮೆಚ್ಚಿದನು. ಇದನ್ನು ಕಂಡಂತ ಇತರರು ಒಂದು ದೊಡ್ಡ ತಂತ್ರವನ್ನು ಮಾಡಿ ಒಂದು ನಿಬಂಧನೆಯನ್ನು ತಂದರು. ಏನೆಂದರೆ, ಮುಂದಿನ 30 ದಿನಗಳು ಯಾವ ಜನರು ಅರಸನನ್ನು ಬಿಟ್ಟು ಬೇರೆ ದೇವತೆಗಳಿಗೆ ವಿಜ್ಞಾಪನೆಗಳನ್ನು ಮಾಡಬಾರದು ಎಂಬುದಾಗಿ. ಆದರೆ ದಾನಿಯೇಲನು 3 ಸಾರಿ ಪ್ರಾರ್ಥನೆ ಮಾಡುವಂಥದ್ದನ್ನು ನೋಡಿ ದಾನಿಯೇಲನನ್ನು ಈ ಶಿಕ್ಷೆಗೆ ಒಳಪಡಿಸಬೇಕೆಂಬುದಾಗಿ ಒಂದು ತಂತ್ರ ಮಾಡಿ ಅರಸನಿಗೆ ಬಂದು ಹೇಳಿದರು. ಅರಸನು ಬಹಳಷ್ಟು ನೊಂದನು. ಕಾರಣ ದಾನಿಯೇಲನನ್ನು ಅರಸನು ಪ್ರೀತಿ ಮಾಡಿದನು. ದಾನಿಯೇಲನು ಒಳ್ಳೆ ಕಾರ್ಯಗಳನ್ನು ಮಾಡುತ್ತಿದ್ದನು. ಅದಕ್ಕೆ ಹೋರಾಟ ಮಾಡಿ ಹೇಗಾದರೂ ದಾನಿಯೇಲನನ್ನು ಇದರಿಂದ ಬಿಡಿಸಬೇಕೆಂಬುದಾಗಿ ಬಹಳಷ್ಟು ಶ್ರಮಪಟ್ಟನು. ಆದರೂ ಅದು ಆಗಲಿಲ್ಲ. ಕರ್ತನಲ್ಲಿ ಪ್ರಿಯರೇ, ಅನೇಕ ಸಂದರ್ಭದಲ್ಲಿ ದೇವರು ಏನಾದರೂ ಒಂದು ದೊಡ್ಡ ಅದ್ಭುತವನ್ನು ಮಾಡಬೇಕೆಂಬುದಾಗಿರುವಾಗ ದೇವರು ತಾನೇ ಅದನ್ನು ಮಾಡುವಂತವನಾಗಿದ್ದಾನೆ. ಇಲ್ಲವಾದರೆ ಅನೇಕ ರೀತಿಯಲ್ಲಿ ಸಹಾಯ ಬೇರೆ ರೀತಿಯಲ್ಲಿ ಕೊಟ್ಟು ಬಿಡುಗಡೆ ಮಾಡುವಂಥದ್ದು ಹೌದು. ಆದರೆ ಇಲ್ಲಿ ಒಂದು ದೊಡ್ಡ ಅದ್ಭುತ ನಡೆಯಬೇಕಾಗಿತ್ತು. ದಾನಿಯೇಲನು ಆ ಸಿಂಹದ ಗವಿಯೊಳಗೆ ಹಾಕಲೇಬೇಕಾಗುವಂಥ ಪರಿಸ್ಥಿತಿ ಮತ್ತು ಆ ಗವಿಯಲ್ಲಿ ಇದ್ದಾಗಲೂ ಸಿಂಹಗಳು ದಾನಿಯೇಲನನ್ನು ಏನೂ ಮಾಡದೆ ಇರುವ ಹಾಗೆ ಅವಾಗ ಬಾಯಿಗಳನ್ನು ಕಟ್ಟಿದಂಥ ದೇವರ ಬಲ. ಇದು ಎಲ್ಲರೂ ನೋಡಬೇಕು, ಇದು ಸಾಕ್ಷಿಯಾಗಿ ನಿಲ್ಲಬೇಕು. ಇದಕ್ಕೋಸ್ಕರವಾಗಿ ದೇವರು ಅರಸನು ಏನು ಮಾಡಲಾರದ ಹಾಗೆ ಮಾಡಿದನು. ಕರ್ತನಲ್ಲಿ ಪ್ರಿಯರೇ, ನಮ್ಮ ಜೀವಿತದಲ್ಲೂ ಕೂಡ ಹಲವಾರು ಪರಿಸ್ಥಿತಿ ನಾವು ನೋಡುವಾಗ ಅನೇಕರು ಸಹಾಯ ಮಾಡಕ್ಕೆ ಬರಬಹುದು. ಆದರೆ ಯಾರು ಯಾವ ರೀತಿಯಾದಂಥ ಸಹಾಯ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ದೇವರೊಂದು ದೊಡ್ಡ ಅದ್ಭುತ ನಮ್ಮ ಮೂಲಕವಾಗಿ ಮಾಡುವಂಥವನಾಗಿದ್ದಾನೆ, ನಮ್ಮ ಜೀವಿತದಲ್ಲಿ ಮಾಡುವಂಥವನಾಗಿದ್ದಾನೆ. ನಾವು ಸಾಕ್ಷಿಯಾಗಿ ನಿಲ್ಲಬೇಕು. ಕರ್ತನೇ, ದಯಾಮಯ ಸ್ವಾಮಿಯ ಕೃಪೆಯಿಂದ ನಮ್ಮನ್ನು ತುಂಬಿಸು, ಬಲಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬೇಡಿದೆವು ತಂದೆಯೇ, ಆಮೆನ್.